ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂಥೇಳಿ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ. ಏನಂತಂದ್ರೆ, ಯಾವಾಗ ಜಗತ್ತಿನಲ್ಲಿ ಧರ್ಮಗ್ಲಾನವಾಗತೈತಿ, ಯಾವಾಗ ಪುಣ್ಯ ನಶಿಸ್ತೈತಿ, ಯಾವಾಗ ಧರ್ಮಕ್ಕೆ ಧಕ್ಕೆ ಉಂಟಾಗತೈತಿ, ಆವಾಗ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಸ್ವತಃ ನಾನಾ ಭೂಮಿಗೆ ಇಳಿದು ಧರ್ಮವನ್ನು ರಕ್ಷಣೆ ಮಾಡಿ ಹೋಗ್ತೀನಿ ಅಂಥೇಳಿ ಹೇಳಿದನು. ಯುಗಾಯುಗಿ ನಿಜ ಭಕ್ತ ರಕ್ಷಣಾ ಅವತರತಾ ಗುರು ತುಮೀಚನ ಬಾಲೋನ್ಮತ್ತ ಪಿಶಾಚ ವೃತ್ತಿ ಧಾರಣಕರ್ತಾ ತುಮೀಚನ ಜಗದ್ವಂದ್ಯ ಅವಧೂತ ದಿಗಂಬರ ದತ್ತಾತ್ರೇಯ ಗುರು ತುಮೀಚನ ಅಂಥೇಳಿ ದತ್ತನನ್ನು ಕುರಿತು ಗುಣಗಾನವನ್ನು ಮಾಡುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಏನಂದ್ರೆ, ಯುಗಾಯುಗಾಂತರಗಳಿಂದಲೂ ಸಹಿತ ನಿಜ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಅವತಾರವನ್ನು ಎತ್ತುವಂತಹ ಸದ್ಗುರು ನೀನೇ ದತ್ತಾತ್ರೇಯ. ನೀ ಬಾಲ, ಉನ್ಮತ್ತ, ಪಿಶಾಚ ಮತ್ತು ಅಂಧ ಮತ್ತು ಬದಿರ ಅನ್ನುವಂಥ ಪಂಚ ಅವಸ್ಥೆಗಳಿರ್ತಾವಂತ ನೋಡ್ರಿ. ಬಾಲ ಅವಸ್ಥೆ, ಉನ್ಮತ್ತಾವಸ್ಥೆ, ಪಿಶಾಚ ಅವಸ್ಥೆ, ಅಂಧ ಅವಸ್ಥೆ ಮತ್ತು ಬದೀರ ಅವಸ್ಥೆ ಅಂಥೇಳಿ 5 ಅವಸ್ಥೆಗಳಿರ್ತಾವಂತ. ಬಾಲೋನ್ಮತ್ತ ಪಿಶಾಚ ವೃತ್ತಿ ಧಾರಣಕರ್ತಾ ತುಮೀಚನ. ನೀನು ಈ 5 ಪ್ರಕಾರವಾಗಿ ಜನ್ಮವನ್ನು ತಾಳುವಂತಹ ಸಾಕ್ಷಾತ್ ದತ್ತಾತ್ರೇಯನು ಅಂತ ಹೇಳಿದ್ರು ನೋಡ್ರಿ. ದತ್ತ ಮೂಲವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮ. ಆ ದತ್ತಾತ್ರೇಯನನ್ನು ಗುರು ಪರಂಪರೆಯ ಅಗ್ರಗಣ್ಯ ಅಂಥೇಳಿ ಪರಿಗಣಿಸಿದರು. ಗುರು ಸಂಪ್ರದಾಯ ಇವತ್ತು ಜಗತ್ತಿನೊಳಗೆ ಉಳಿದೈತಿಪ್ಪ ಅಂದ್ರೆ ಅದಕ್ಕೆ ಮೂಲ ಸ್ತಂಭ ದತ್ತಾತ್ರೇಯರು. ಅನಸೂಯ ಮತ್ತು ಅತ್ರಿ ಮಹರ್ಷಿಗಳ ಪುಣ್ಯಗರ್ಭದಿಂದ ಜನಿಸಿದಂತಹ ಪುಣ್ಯಾತ್ಮ ದತ್ತಾತ್ರೇಯರು. ಈ ದತ್ತಾತ್ರೇಯರನ್ನ ಏನು ಮಾಡಿದಾರಪ್ಪ ಅಂದ್ರೆ, ಮುಂದೆ ಅನೇಕ ರೂಪಗಳನ್ನು ನವನಾರಾಯಣ ಸನಾತ ಕರುಣಿ ಪಂಥ ನಿರ್ಮಿಲಾ ತುಮೀಚನ, ನವನಾರಾಯಣರನ್ನು ಹುಟ್ಟಿಸಿ ಪಂಥವನ್ನು ಮಚ್ಛಿದ್ರಾದಿ ಯತಿ ಪ್ರವೃತ್ತ ಕೇಳಿ ತುಮೀಚನ, ಮಚ್ಛಿದ್ರನಾಥರನ್ನು ಮೊದಲು ಮಾಡಿಕೊಂಡು ನವನಾರಾಯಣನನ್ನು ಮೊದಲು ಮಾಡಿಕೊಂಡು ಎಲ್ಲದಕ್ಕೂ ಸಹಿತ ನಾಂದಿಯನ್ನು ಹಾಡಿದಂತಹ ಪರಮಾತ್ಮ ದತ್ತಾತ್ರೇಯ ನೋಡ್ರಿ. ದತ್ತನ ಒಂದು ಸ್ವರೂಪವನ್ನು ನೋಡಿದರೆ ಮಹಾಯೋಗಿಯಾಗಿ ವೈರಾಗ್ಯ ಮೂರ್ತಿಯಾಗಿ 3 ಮುಖಗಳನ್ನು ಹೊಂದಿ 6 ಕೈಗಳನ್ನು ಹೊಂದಿ ಚತುರ್ವೇದಗಳನ್ನು ನಾಯಿಯನ್ನಾಗಿ ಮಾಡಿಕೊಂಡು ಕಲ್ಪವೃಕ್ಷದ ನೆರಳಿನಲ್ಲಿ ಇರುವಂತಹ ಜ್ಞಾನದ ಪ್ರತಿರೂಪನ ದತ್ತಾತ್ರೇಯ. ಈ ದತ್ತಾತ್ರೇಯರು ಕಾಲಕಾಲಕ್ಕೆ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಸದ್ಗುರುಗಳಾಗಿ ಅವತಾರವನ್ನು ಎತ್ಕೊಂತ ಬಂದರು. ಇಂತಹ ಅನೇಕ ಸದ್ಗುರುಗಳಲ್ಲಿ ಶ್ರೀ 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 ಸದ್ಗುರು ಸದಾನಂದ ಬಾಬಾರವರು ನೋಡ್ರಿ. ಇವರು ರಾಯಾಪುರ ಪುಣ್ಯಕ್ಷೇತ್ರದಲ್ಲಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿ
ಬಂದಂತಹ ಭಕ್ತರ ಕಲ್ಪವೃಕ್ಷ ಕಾಮಧೇನುವಾಗಿ ಮೆರೆಯುತ್ತಿರುವಂತಹ ಪುಣ್ಯಾತ್ಮರು. ಸದ್ಗುರು ಸದಾನಂದ ಬಾಬಾ ಅವರು ಹಾಲು ಮತಕ್ಕೆ ಸೇರಿದಂತಹ ಪುಣ್ಯಾತ್ಮರು. ಪದ್ಧತಿ ಪ್ರಕಾರವಾಗಿ ಹೇಳಬೇಕು, ಅದಕ್ಕಾಗಿ ಹಾಲು ಮತ ಅಂತ ಹೇಳೋದು. ಒಂದೇ ಮತಕ್ಕೆ ಸಂಬಂಧಪಟ್ಟಂಥವ್ರು ಅಲ್ಲಿವರು ವಿಶ್ವಮಾನವರಿವರು. ಇಡೀ ವಿಶ್ವಕ್ಕನ ಸಂಬಂಧಪಟ್ಟಂಥ ಸದ್ಗುರುಗಳು ಸದಾನಂದ ಬಾಬಾರವರು. ಹಂಗೆ ನೇಮಕ್ಕಾಗಿ ಹಾಲು ಮತ ಅಂತ ಹೇಳೋದಷ್ಟ. ಅವ್ರ ಶರೀರ ಹಾಲು ಮತದಾಗ ಹುಟ್ಟೈತಿ, ಆದರೆ ಅವರ ಆತ್ಮ ಪವಿತ್ರವಾದೊಂದು ವಿಶ್ವಕ್ಕೆ ಸಂಬಂಧಪಟ್ಟಿದ್ದು, ಭಾವಾತೀತವಾದಂಥದ್ದು, ಮತಾತೀತವಾದಂಥದ್ದು ಪವಿತ್ರವಾದ ಆತ್ಮ ಸದಾನಂದ ಬಾಬಾರವರು. ಸದಾನಂದ ಬಾಬಾರವರು ಒಂದು ಮಾತು ಹೇಳ್ತಿದ್ರಂತೆ, ಏನಂದ್ರೆ ಇದ್ದಾಗ 4ನೇ, ಇಲ್ಲದಾಗ 12ನೇ ಅಂತ ಹೇಳ್ತಿದ್ರಂತ ನೋಡ್ರಿ. ಅದರ ಅರ್ಥ ಏನಂದ್ರೆ, ಶರೀರದೊಳಗೆ ನಾ ಇದ್ದಾಗ 4ನೇ ಶಕ್ತಿ ಇರ್ತೈತೆ ನಂದು. ಶರೀರವನ್ನು ಬಿಟ್ಟ ಮೇಲೆ ನನ್ನ ಶಕ್ತಿ 12ನೇ ಆಗತೈತಿ, ಅಂದ್ರೆ 3 ಪಟ್ಟು ಹೆಚ್ಚಿಗೆ ಆಗತೈತಿ ಅಂತ ಸದಾನಂದ ಬಾಬಾರವರು ಮ್ಯಾಲಿನ ಮೇಲೆ ಹೇಳ್ತಿದ್ರಂತ ನೋಡ್ರಿ. ಸಿದ್ಧಾರೂಢ ಅಪ್ಪುಗಳು ಹುಬ್ಬಳ್ಳಿ ಒಳಗೆ 1929 ದೇಹವನ್ನು ತ್ಯಜಿಸುವಂತಹ ಸಮಯದಲ್ಲಿ ಭಕ್ತರು ಸಿದ್ಧಾರೂಢರ ಕಾಲಿಗೆ ಬಿದ್ದು ಹೊಳ್ಯಾಡ್ತಾರೆ, ಯಪ್ಪ ನೀವು ಬಿಟ್ಟು ಹೊಂಟ್ರಿ, ಇನ್ನು ನಮ್ಮ ಕಷ್ಟ ಕಾಲದೊಳಗೆ ನಮ್ಮನ್ನು ರಕ್ಷಣೆ ಮಾಡುವವರು ಯಾರು, ನೀವೇ ಹೋದ್ರಂದ್ರೆ ನಾವು ಬದುಕುವುದಿಲ್ಲ ಅಂತ ಭಕ್ತರು ದುಃಖಿಸಕತ್ರಂತ. ಆವಾಗ ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಂತ, ನೋಡಪ್ಪ, ಘನವಾದ ಶರೀರಕ್ಕೆ 1 ಪಟ್ಟು ಶಕ್ತಿ ಇದ್ದರೆ ಸೂಕ್ಷ್ಮವಾದ ಆತ್ಮಕ್ಕೆ 3 ಪಟ್ಟು ಶಕ್ತಿ ಐತಿ. ಸಿದ್ಧಾರೂಢನ ಶರೀರ ಇದ್ದಾಗ 1 ಪಟ್ಟು ಶಕ್ತಿಪ, ಶರೀರ ಹೋದ್ಮೇಲೆ 3 ಪಟ್ಟು ಶಕ್ತಿ. ನೀವ್ಯಾರೂ ಚಿಂತೆ ಮಾಡಬೇಡ್ರಿ, ಶರೀರ ತನ್ನ ಕರ್ಮವನ್ನು ಮಾಡಾಕತ್ತೈತಿ, ತನ್ನ ಪ್ರಾರಬ್ಧವನ್ನು ತೀರಿಸಿ ಮರೆಯಾಗಕತ್ತೈತಿ. ನಾ ಯಾವಾಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಚಿಂತೆ ಮಾಡಬೇಡ್ರಿ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಹಂಗೆ ಇದ್ದಾಗ 4ನೇ, ಇಲ್ಲದಾಗ 12ನೇ ಅಂತ ಹೇಳಿದಂತಹ ಪುಣ್ಯಾತ್ಮರು ಸದ್ಗುರು ಸದಾನಂದ ಬಾಬಾರವರು. ಸಾಕ್ಷಾತ್ ದತ್ತಾತ್ರೇಯನ ಸದಾನಂದ ಬಾಬಾರವರಾಗಿ ಹುಟ್ಟಿ ಗುಲ್ಬರ್ಗಾ ಜಿಲ್ಲಾ ಸುರಪುರ ತಾಲೂಕಿನೊಳಗೆ ಬರೋಂಥ ಪರಸನಹಳ್ಳಿ ಅನ್ನುವಂಥ ಪುಣ್ಯ ಗ್ರಾಮದೊಳಗೆ ಮಲ್ಲಪ್ಪನವರು ಮತ್ತು ಭೀಮಮ್ಮನವರು ಈ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿದಂತಹ ಪುಣ್ಯಾತ್ಮರು ಸದ್ಗುರು ಸದಾನಂದ ಬಾಬಾರವರು. ಸದ್ಗುರು ಸದಾನಂದ ಬಾಬಾರವರ ಜೀವನ ಒಂದು ಪವಾಡ ಆಗಿತ್ತು. ಅವರು ನುಡಿದಿದ್ದನ ಸತ್ಯವಾಗುತ್ತಿತ್ತು. ಅವರು ಭಕ್ತರಿಗೆ ಹಡೆದ ತಾಯಿಗಿಂತನೂ ಹೆಚ್ಚಾಗಿದ್ದರು. ಭಕ್ತರ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟಿದ್ದರು. ಭಕ್ತರು ಅವ್ರ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟಿದ್ದರು. ಸದಾನಂದ ಬಾಬಾರವರು ಲೀಲೆಗಳನ್ನು ಹೇಳುವಾಗ ತಮಗೆ ಹೇಳಿದನ್ನು ಏನಂತಂದ್ರೆ, ಭಕ್ತರೆಲ್ಲರೂ ಊಟಕ್ಕೆ ಕುಂತ ಸಮಯದೊಳಗೆ ಇದಕ್ಕೊಂದಿಷ್ಟ ತುಪ್ಪ ಆಗಿದ್ರೆ ಚಲೋ ಆಗ್ತಿತ್ತು ನೋಡು ಅಂತ ಒಬ್ರಂದರು. ಉಂಡ ಮುಗಿದ ಮೇಲೆ 1-2 ಕಾಳ ಮಜ್ಜಿಗೆ ಆಗಿದ್ರೆ ಚಲೋ ಆಕಿತ್ತು ನೋಡು ಅಂತ ಹೇಳ್ಯಾರ. ಅಂದಾಗ ಇಬ್ಬರು ಭಕ್ತರನ್ನು ಕರ್ಕೊಂಡು ಅಕ್ಕ ಮಹಾದೇವಿಯ ಒಂದು ಮೂರ್ತಿ ಹಂತಕ್ಕೆ ಹೋಗಿ, ಕಲ್ಲಿನ ಮೂರ್ತಿ ರೀ, ಆ ಅಕ್ಕ ಮಹಾದೇವಿಯ ಹಿಂದಿರುವಂಥ ಕಲ್ಲಿನ ಆಕಳದ ಕೆಚ್ಚಲದ ಬುಡಕ್ಕೆ ಒಂದು ಬಕೆಟ್ ಇಟ್ರಂತ. ಅದರೊಳಗೆ ಹಾಲಾಗಿ ತುಪ್ಪಾಗಿತ್ತಂತ. ಇನ್ನೊಂದು ಬಕೆಟ್ ಇಟ್ರಂತ, ಅದು ಮಜ್ಜಿಗೆ ಆಗಿತ್ತಂತ.
ಯಾರು ಎಷ್ಟು ಬೇಕಷ್ಟು ತುಪ್ಪ ತಿನ್ನಿರಿಪ್ಪ, ಯಾರು ಎಷ್ಟು ಬೇಕಷ್ಟು ಮಜ್ಜಿಗೆ ಕುಡೀರಿ ಅಂತ ಹೇಳಿದಂಥ ಲೀಲಾಮೂರ್ತಿಗಳು ಸದ್ಗುರು ಸದಾನಂದ ಬಾಬಾರವರು. ಸದಾನಂದ ಬಾಬಾರವರು ಬಿಜಾಪುರದಿಂದ ಒಂದು ಸಾರಿ ಮುಂಬೈಗೆ ಹೊಂಟಿದ್ರು ಆಶ್ರಮಕ್ಕೆ. ಬಿಜಾಪುರ ಆಶ್ರಮದೊಳಗೆ ಅವರು ಕುಂಡ್ರುವಂಥ ಪಲ್ಲಂಗಿನ ಮ್ಯಾಲೆ ಒಂದು ಕೆಂಪು ಬಣ್ಣದ ಒಂದು ಹರಳಿನ ಸರ ಇತ್ತಂತ. ಒಬ್ಬ ಭಕ್ತ ಏನು ಮಾಡ್ತಾನಂತಂದ್ರೆ ಆ ಹಳ್ಳಿನ ಸರ ಸುಮ್ಮನೆ ತಾನು ಕಿಶೆದಾಗ ಇಟ್ಕೊತಾನ. ಕೆಂಪು ವರ್ಣದ ಹಳ್ಳಿನ ಸರ ಅದನ್ನು ಬಾಬಾಗೂ ಹೇಳೋದಿಲ್ಲ, ಯಾರಿಗೂ ಹೇಳೋದಿಲ್ಲ, ಸುಮ್ಮನೆ ಇಟ್ಕೊಂಡ ಅವ ಮುಂಬೈಗೆ ಹೋಗ್ತಾನೆ. ಆವಾಗ 3 ದಿನ ಅವನ ಹಂತಕ್ಕಿದ್ರೆ 3 ದಿನ ಅವಾಗ ನಿದ್ದೆ ಹತ್ತಲಿಲ್ಲಂತ. ಎದಿಗೇನೋ ಚುಚ್ಚಿದಂಗೆ ಆಕ್ಕಿತ್ತಂತ ನೋಡ್ರಿ. ಮಲ್ಕೊಂಡಾಗ ಕುಂತಾಗ ನಿಂತಾಗ ಎದಿಗೆ ಚುಚ್ಚಿದಂಗೆ ಆಕ್ಕಿತ್ತಂತ. ಅವ್ನು ಕಿಶೆದಾಗ ಅದನ್ನು ಇಟ್ಕೊಂಡಿದ್ದ. ಖರೆ ಮುಂದೆ ನನಗೆ ಯಾಕೋ ತ್ರಾಸಾಗತ್ತೈತಿ, ಸುಮ್ಮನೆ ಬಾಬಾರ ಕೈಯಾಗ ಕೊಡ್ಬೇಕಂಥೇಳಿ ಆ ಕೆಂಪು ಹರಳಿನ ಸರ ಓದಿ ಬಾಬಾರ ಕೈಯಾಗ ಕೊಟ್ಟಂತ ಸದಾನಂದ ಬಾಬಾ ಒಂದು ಮಾತಂದ್ರಂತ, ಏನಪ್ಪ ಎದಿಗೆ ಬಂದು ತಿವ್ಯಾಕತ್ತಂತ ಹೇಳಿಕಾರ ಕೊಟ್ಟೇನಪ್ಪ, ಅದು ತಿವಿದಿದ್ರೆ ನೀ ಏನು ಇದನ್ನು ತಂದು ಕೊಡ್ತಿರಕ್ಕಿಲ್ಲಿ ಬಿಡು ಅಂತಂದಿದ್ರಂತ ನೋಡ್ರಿ. ಎಂತಹ ಅಂತರ್ಯಾಮಿಗಳಿದ್ರು. ಅಂತರ್ಯಾಮಿ ಅಂತಂದ್ರೆ ಸರ್ವಾಂತರ್ಯಾಮಿ. ನಮ್ಮ ಹೃದಯದಲ್ಲಿನೂ ಬಾಬಾ ಇದ್ದಾನೆ, ನಿಮ್ಮ ಹೃದಯದಲ್ಲಿನೂ ಬಾಬಾ ಇದ್ದಾನೆ, ಎಲ್ಲರ ಹೃದಯದಲ್ಲಿನೂ ಸಹಿತ ಸದ್ಗುರು ಸದಾನಂದ ಬಾಬಾ ಅದಾನು. ಅದಕ್ಕಾಗಿ ನಮ್ಮ ಮನುಷ್ಯನಾಗ ಏನೈತಿ, ನಿಮ್ಮ ಮನುಷ್ಯನಾಗ ಏನೈತಿ ಎಲ್ಲವನ್ನು ತಿಳಿದಂಥ ಪುಣ್ಯಾತ್ಮರು ಸದ್ಗುರು ಸದಾನಂದ ಬಾಬಾರವರು. ಅಷ್ಟು ಅವ್ರ ಕೈಯಾಗ ಕೊಟ್ಟ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತ. ಕಿಶೆದಾಗ ಇಟ್ಕೊಂಡ್ರೆ ಅವಾಗ ನುಯ್ಯಾಕತ್ತಿತ್ತು. ಅದನ್ನು ಪಟ್ನ ಒಂದು ಕ್ಷಣದೊಳಗೆ ನುಂಗಿ ನೀರು ಕುಡಿದು ಬಿಟ್ಟಿದ್ರಂತ ನೋಡ್ರಿ ಸದ್ಗುರು ಸದಾನಂದ ಬಾಬಾರವರು. ಎಂಥವ್ರು ಇದ್ರಂತ ಹೇಳಬೇಕಾಗೈತೆ ಅಷ್ಟೆ. ಸದಾನಂದ ಬಾಬಾ ಅವರು ಮುಂಬೈಗೆ ಹೋದಾಗ ಅಲ್ಲಿ ಮಂಗಳೂರಿನ ಕೆಲವು ಭಕ್ತರು, ಶ್ರೀಮಂತರು, ಉದ್ಯಮಿಗಳಿದ್ದರು. ಅವರು ಸದಾನಂದ ಬಾಬಾರವ್ರ ಮೇಲೆ ವಿಶೇಷವಾದ ಭಕ್ತಿಯನ್ನು ಹೊಂದಿದ್ರು. ಅವರು ಮೊದಲ ಗಣೇಶಪುರಿ ಒಳಗಿರುವಂಥ ನಿತ್ಯಾನಂದ ಅವಧೂತರು ನೋಡ್ರಿ. ಆ ನಿತ್ಯಾನಂದ ಅವಧೂತರ ಶಿಷ್ಯರಾಗಿ ಅವರು ಸೇವಾ ಮಾಡ್ತಿದ್ದರು. ನಿತ್ಯಾನಂದ ಅವಧೂತರ ಗಣೇಶಪುರಿ ಒಳಗೆ ತಮ್ಮ ದೇಹವನ್ನು ತ್ಯಜಿಸುವಂತಹ ಸಮಯದೊಳಗೆ ಆ ಮಂಗಳೂರಿನ ಭಕ್ತರು, ಮುಂಬೈ ನಿವಾಸಿಗಳು ನಿತ್ಯಾನಂದರ ಮುಂದೆ ಕಣ್ಣೀರು ಹಾಕಕತ್ರಂತೆಪ್ಪ, ನೀವು ಹೋದ್ರಂದ್ರೆ ನಮ್ಮದು ಜೀವನ ಹೆಂಗೆ ಅಂತ ಹೇಳ್ಕಾರ. ಆವಾಗ ನಿತ್ಯಾನಂದ ಅವಧೂತರು ಹೇಳಿದ್ರಂತ, ಸ್ವಲ್ಪ ದಿವಸನೊಳಗನ ಒಬ್ಬ ಯೋಗ್ಯವಾದ ಗುರುವಾಗಿ ನಾನೇ ನಿಮಗೆ ಬೆಟ್ಟಕ್ಕೆ, ನೀವು ಚಿಂತೆ ಮಾಡಬೇಡ್ರಿ ಅಂಥೇಳಿ ನಿತ್ಯಾನಂದ ಅವಧೂತರು ಗಣೇಶಪುರಿಯವರು ಅವರಿಗೆ ಆಶೀರ್ವಾದವನ್ನು ಮಾಡಿದ್ರಂತ. ಆವಾಗ ಸ್ವಲ್ಪ ದಿವಸನೊಳಗನ ಮುಂಬೈಗೆ ಸದ್ಗುರು ಸದಾನಂದ ಬಾಬಾರವರು ಬಂದಾಗ ಆ ಮಂಗಳೂರಿನ ಭಕ್ತರು ಹೋಗಿ ಬಾಬಾರ ದರ್ಶನ ಪಡ್ಕೊಂಡು ಕೂಡಲೇ ಬಾಬಾರೊಳಗನ ನಿತ್ಯಾನಂದ ಸ್ವಾಮಿಗಳ ದರ್ಶನವಾಗಿತ್ತಂತ. ಆವಾಗ ನಿತ್ಯಾನಂದರು ಹೇಳಿದ ಪ್ರಕಾರವಾಗಿ ಸದ್ಗುರು ಸದಾನಂದ ಬಾಬಾರವರನ್ನು ನಮಗೆ ಬಂದಾರು. ಇವರ ಸಾಕ್ಷಾತ್ ನಿತ್ಯಾನಂದರು ಅಂಥೇಳಿ ಅವರ ಪರಮ ಶಿಷ್ಯರಾಗಿ ಅವರ ಸೇವಾ ಮಾಡ್ಕೊತನ ಉಳಿದಿದ್ರಂತ ನೋಡ್ರಿ. ಹಿಂಗೆ ಲೀಲೆಗಳನ್ನು ತೋರಿಸಿದಂಥ ಪುಣ್ಯಾತ್ಮರು ಸದ್ಗುರು ಸದಾನಂದ ಬಾಬಾರವರು ನೋಡ್ರಿ. ಮುಂದೆ ಹೇಳ್ತಾರೆ ಏನಂತಂದ್ರೆ, ಒಂದು ಆಶ್ರಮವನ್ನು ಮಾಡಬೇಕು ಮುಂಬೈದೊಳಗೆ ಅಂಥೇಳಿ ವಿಚಾರ ಮಾಡಿ ಮುಂಬೈದ ಭಕ್ತರೆಲ್ಲ ಕೂಡಿಸಿ, ಗುಂಡಾಗಳಿರುವಂಥ, ರೌಡಿಗಳಿರುವಂಥ, ದುಷ್ಟ ಮನುಷ್ಯರಿರುವಂಥ ಜಗದೊಳಗನ ಬಾಬಾರ ಆಶ್ರಮ ಹೆಂಗೆಂಗೋ ಮಾಡಿಕ್ಯಾರ ಕಟ್ಟಿದ್ರಂತ ನೋಡ್ರಿ ಮುಂಬೈದೊಳಗೆ. ಆವಾಗ ಅಲ್ಲೊಬ್ಬ ದೊಡ್ಡ ಗುಂಡ ಇದ್ದ, ರೌಡಿ ಇದ್ದ. ಅವ ಏನು ಮಾಡ್ತಿದ್ದ ಅಂತಂದ್ರೆ ಬರೀ ತುಡುಗು ಮಾಡೋದು, ಹೊಡೆಯೋದು, ಬಡಿಯೋದು, ಸುಲಿಗೆ ಮಾಡ್ತಿದ್ದ. ಬಾಬಾರು ಆಶ್ರಮದೊಳಗೆ ಇದ್ದಾಗನ ಆಶ್ರಮದೊಳಗೆ
ಇದ್ದಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ಬೇಕಂತೇಳಿ ಒಂದು 3-4 ನಾಯಿ ಸಾಕಿದ್ದ. ದೊಡ್ಡ ನಾಯಿ, ದೊಡ್ಡ ರಾಣಿಗೆ ಇದ್ದಂಗಿದ್ದ. ಅವನು ನೋಡಿದ್ರನ್ನ ಎಲ್ಲರೂ ಮುಂಬೈದಾಗ ಮಂದಿ ಹೆದರಿ ನಡಗತ್ತಿದ್ರಂತ. ಅವ ಏನು ಮಾಡಿದ ಅಂತಂದ್ರೆ ಅಗದಿ ರಾವಾಗಿನ ಬಂದುಬಿಟ್ಟಂತ. ಬಂದ ಆಶ್ರಮದೊಳಗೆ ಎಲ್ಲರೂ ನಡಿಗೆ ಹೆದರಿ ದೂರ ನಿಂತ್ರಂತ. ಬಾಬಾ ಇದ್ದ ಕೋಲಿಗೆ ಹೋದ ಸದಾನಂದ ಬಾಬಾರವರು. ಅವ ಎಷ್ಟು ತಿಳಿಸಿ ಹೇಳಿದ್ರೂ ಸಹಿತ ಅವ ತಿಳ್ಕೊಲಿಲ್ಲಂತ ನೋಡ್ರಿ. ಆವಾಗ ಬಾಬಾರ ಮೇಲೆ ಕೈ ಎತ್ತಾಕಿ ಯಾವಾಗ ಹೋದ, ಅಲ್ಲೇ ದತ್ತಾತ್ರೇಯನ ಫೋಟೋ ಇತ್ತಂತ. ದತ್ತಾತ್ರೇಯನ ಫೋಟೋದೊಳಗಿರುವಂಥ 4 ನಾಯಿಗಳಿದ್ವಲ್ಲ, ಅದರೊಳಗಿಂದ ಒಂದು ನಾಯಿ ಎದ್ದು ಬಂದು ಆ ದುಷ್ಟನನ್ನು ಕಡಿದು ಓಡಿಸ್ರೆ ಮುಂದೆ ಒಂದೇ ದಿನದೊಳಗಿನ ರಕ್ತಾನ ಕಾರಿ ಸತ್ತು ಹೋಗಿದ್ದಂತ ನೋಡ್ರಿ ಅವ ಗುಂಡ. ಅವತ್ತು ಮುಂಬೈದೊಳಗಿದ್ದಂಥ ಜನರೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರಂತ ನೋಡ್ರಿ. ಇಂಥ ದುಷ್ಟ ಇವತ್ತು ಹೋದ ಅಂತ ಹೇಳ್ತಾರೆ. ಇಂಥವರಿದ್ದರು ಸದ್ಗುರು ಸದಾನಂದ ಬಾಬಾರವರು. ಸದಾನಂದ ಬಾಬಾರವರನ್ನು ಸ್ಮರಿಸ್ಬೇಕಪ್ಪ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯವಿರಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿಮೂರ್ತಿಯ ಸಂಗಮವನ್ನು ನಾವು ಕಾಣಬೇಕಂದ್ರೆ ಸದ್ಗುರು ಸದಾನಂದ ಬಾಬಾರವರಲ್ಲಿನ ನಾವು ಕಾಣಬೇಕು. ಅದಕ್ಕಾಗಿ ಸದ್ಗುರು ಸದಾನಂದ ಬಾಬಾರವರಿಗೆ ಭಾಳ ತ್ರಾಸು ಕೊಟ್ಟರು. ಅವ್ರಿಗೂ ಸಹಿತ ಅವ್ರನ್ನ ನಿಂದ ಮಾಡೋದು, ಅವರಿಗೆ ತುಚ್ಛವಾಗಿ ಮಾತಾಡೋದು. ಅವರು ಒಂದೇ ಮಾತು ಹೇಳ್ತಿದ್ರಂತ, ಏನಂದ್ರೆ ದಿನ ಆರತಿಗೆ ಬರ್ರಿ ಅಂಥೇಳಿ. ನನಗೆ 2 ಸರಿ ಭೇಟಿ ಆದಾಗ 2 ಸರಿ ಹೇಳಿದ್ರೆ ಏನಂದ್ರೆ ಸಂಜೆ ಆರತಿಗೆ ಬಾಪ ಅಂತೇಳಿಕಾರ. ನಾ 2 ಸರಿ ಸಂಜೆ ಆರತಿಗೆ ಹೋಗಿದ್ದೆ. 2ನೇ ಸರಿ ಸಂಜೆ ಆರತಿಗೆ ಕುಂತಾಗ ನಾ ಮೂಲ್ಯಾಗ ಕುಂತಿದ್ನಲ್ಲಿ, ಒಂದು ಕಡೆ ಸಣ್ಣವಿದ್ನಿನ್ನು. ಆವಾಗ ನನ್ನನ್ನು ನೋಡಿ ತಾವು ಕುಂತಂಥ ಪಲ್ಲಂಗಿನ ಹಂತಕ್ಕೆ ನನ್ನ ಕೈ ವೀಸಿ ಕರೆಯಾಕತ್ತರ, ಬಾ ಇಲ್ಲಿ ಅಂತ ಹೇಳ್ಕಾರ. ಮುಂಜಾನೆ ನಾ ಹೇಳಿದ್ನಿ ಆರತಿಗೆ ಬಂದೇನ ಅಂದ್ರಪ್ಪ, ನೀವು ಹೇಳಿದ್ದಕ್ಕೆ ಬನ್ನಿ ಅಂತಂದೆ. ಆವಾಗ ತಮ್ಮ ಬಾಯೊಳಗಿದ್ದಂಥ ತಾಂಬೂಲದ ಒಂದಿಷ್ಟು ರಸವನ್ನು ನನಗೆ ಪ್ರಸಾದ ಅಂತ ಹೇಳ್ಕಾರ ನನ್ನ ಬಾಯಾಗ ಹಾಕಿದ ನೆನಪೈತೆ. ಅದಕ್ಕಾಗಿ ಅಂತಹ ಸದ್ಗುರು ಸದಾನಂದ ಬಾಬಾರವರ ದರ್ಶನ ನನಗೆ ಆತಲ್ಲ, ಅವರ ಪ್ರಸಾದ ನನಗೆ ಸಿಕ್ತಿಲ್ಲ, ಅದೇ ನನ್ನ ಜನ್ಮ ಪಾವನ ಅಂತ ನನಗೆ ಅನಿಸ್ತೈತೆ. ಅದಕ್ಕಾಗಿ ಅಂತಹ ಸದ್ಗುರು ಸದಾನಂದ ಬಾಬಾರವರು 12/2/1996 ಸೋಮವಾರ ದಿವಸ ನೋಡ್ರಿ, ಮಧ್ಯಾಹ್ನ 1:10 ತಮ್ಮ ದೇಹವನ್ನು ತ್ಯಜಿಸಿದ್ದಾರೆ. ಅಂತಹ ಸದ್ಗುರು ಸದಾನಂದ ಬಾಬಾರವರು ಹೇಳಿದಂಗೆ ಇದ್ದಾಗ 4ನೇ, ಇಲ್ಲದಾಗ 12ನೇ ಅಂತ ಹೇಳಿದಂಥ ಮಾತು ಸತ್ಯವಾಗೈತಿ. ಈಗ ಸಹಿತ ಸದಾನಂದ ಬಾಬಾರವರನ್ನು ಯಾರು ಸ್ಮರಿಸ್ತಾರೆ ಅವರ ಹೃದಯದೊಳಗೆ ಯಾವಾಗಲೂ ಸಹಿತ ಅವರು ಅದಾರ. ಅಂತಹ ಸದ್ಗುರು ಸದಾನಂದ ಬಾಬಾರವರು ಪುಣ್ಯತಿಥಿ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಎಲ್ಲರ ಮೇಲೂ ಇರಲಿ. ದತ್ತಾತ್ರೇಯ ಓಂ ನಮಃ ಶಿವಾಯ. ಶ್ರೀ ಸದಾನಂದಾಯ ನಮಃ. ದತ್ತಾತ್ರೇಯ ಓಂ ನಮಃ ಶಿವಾಯ. ಶ್ರೀ ಸದಾನಂದಾಯ ನಮಃ. ದತ್ತಾತ್ರೇಯ ಓಂ ನಮಃ ಶಿವಾಯ. ಶ್ರೀ ಸದಾನಂದಾಯ ನಮಃ ಅಂಥೇಳಿ ಅವನ ಸ್ಮರಣೆಯನ್ನು ಮಾಡಿ, ಹಿಡಿದವನು ನಕ್ಕಾನು ಬಿಟ್ಟವನು ಅತ್ತಾನು ಅಂತ ಹೇಳ್ತಾರೆ. ಒಂದು ದಿವ್ಯವಾದ ಘೋಷವನ್ನು ಹೇಳಿದಾರೆ ಅವರು. ಯಾರು ನನ್ನ ಹಿಡ್ಕೊಂಡಿರೋ ಅವರು ನಗತೇರಿ, ಯಾರು ಬಿಡ್ತೀರೋ ಅವರು ಅಳತೇರಿ ಅಂತ ಹೇಳಿದಾರೆ. ಅದಕ್ಕಾಗಿ ಸದ್ಗುರು ಸದಾನಂದ ಬಾಬಾನನ್ನು ಹಿಡ್ಕೊಂಡು ನಾವೆಲ್ಲರೂ ನಗೋಣ ಅಂತ ಹೇಳ್ತಾರೆ. ತಿಳ್ಕೊಂಡು ಬೇಡಿ ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.